ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರ ಯಾವುದೇ ಒಂದು ಯೋಜನೆಯನ್ನು ಜಾರಿ ಮಾಡೋದಾದ್ರೂ ಸರ್ಕಾರಿಯಿಂದ ಅಂದರೆ ನೇರ ನೇಮಕಾತಿಯನ್ನು ಹೊಂದಿದಂತಹ ನೌಕರರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾ ಬಂದಿದೆ. ನೋಡಿ, ಸರ್ಕಾರಿ ನೌಕರರ ಹಕ್ಕುಗಳ ರಕ್ಷಣೆ ಬಗ್ಗೆ ಯಾವುದೇ ಒಂದು ಯೋಜನೆ ಆಗಿರ್ಬೋದು, ಯಾವುದೇ ಒಂದು ಸ್ಕೀಮ್ ಆಗಿರ್ಬೋದು, ಪ್ರತಿಯೊಂದು ಜಾರಿ ಆದಾಗ ಕೂಡ ನೇರ ನೇಮಕಾತಿಯನ್ನು ಹೊಂದಿದಂತಹ ನೌಕರರನ್ನ ಆದ್ಯತೆಯಾಗಿ ಪರಿಗಣಿಸುತ್ತೆ. ಹಾಗೆ ಅನುದಾನಿತ ಸಂಸ್ಥೆಗಳು, ಸರ್ಕಾರಿ ಸಂಸ್ಥೆಗಳು ಯಾವುದೇ ಆಗಿರ್ಬೋದು, ಆ ಸಿಬ್ಬಂದಿಗಳಿಗೆ ಮುಂಚಿನಿಂದಲೂ ಕೂಡ ಆ ನಂತರ ಆಲೋಚನೆ ಮಾಡಿ ಆ ನಂತರ ಅವರಿಗೆ ಯೋಜನೆಗಳನ್ನು ವಿಸ್ತರಿಸುತ್ತಾ ಬಂದಿದೆ. ಸೊ ಇದೇ ರೀತಿಯಾಗಿ ಈ ಅನುದಾನಿತ ಸಂಸ್ಥೆಗಳ ನೌಕರರು ಈಗ OPS ಬಗ್ಗೆ ಕೂಡ ಒಂದು ಮನವಿಯನ್ನು ಕೇಳ್ತಾ ಇದ್ದಾರೆ. ಅವ್ರಿಗೂ ಕೂಡ ನೋಡಿ, OPS ಜಾರಿ ಮಾಡಿಕೊಡಿ ಅಂತ. ಯಾಕಂದರೆ ಅವರು ಕೂಡ NPS ಒಳಗಡೆ ಇರ್ತಕ್ಕಂಥ ನೌಕರರಾಗಿದ್ದಾರೆ. ಅವ್ರಿಗೂ ಕೂಡ OPS ಜಾರಿ ಮಾಡಬೇಕು ಅಂತ ಈಗ ಕೇಳ್ತಾ ಇರೋದು. ನೋಡಿ, ಏಪ್ರಿಲ್ 2006 ಪೂರ್ವದಲ್ಲಿ ಸೇವೆಗೆ ಸೇರಿ ನಂತರ ಅನುದಾನಕ್ಕೆ ಒಳಪಟ್ಟ ಅನುದಾನಿತ ಶಾಲಾ ಕಾಲೇಜುಗಳ ಶಿಕ್ಷಕರು, ಉಪನ್ಯಾಸಕ ಸಿಬ್ಬಂದಿಯನ್ನು ಹಳೆ ಪಿಂಚಣಿ ಸೌಲಭ್ಯಕ್ಕೆ ಒಳಪಡಿಸಬೇಕೆಂದು ರಾಜ್ಯ ಅನುದಾನಿತ ಶಾಲಾ ಕಾಲೇಜುಗಳ ಬೋಧಕೇತರ ಸಂಘಟನೆಗಳ ಒಕ್ಕೂಟ ಆಗ್ರಹಿಸಿದೆ. ಈಗಾಗಲೇ 2006 ಏಪ್ರಿಲ್ ಪೂರ್ವದಲ್ಲಿ ಅಧಿಸೂಚನೆ ಹೊರಡಿಸಿ ಅಂದು ಹಾಗೂ ನಂತರ ಸೇವೆಗೆ ಹಾಜರಾದ 13,000 ಸರ್ಕಾರಿ ನೌಕರರಿಗೆ OPS ನೀಡುವ ಬಗ್ಗೆ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಂಡು ಅಧಿಕೃತ ಆದೇಶವನ್ನು ಮಾಡಿರುವ ಸರ್ಕಾರದ ಕ್ರಮ ಸ್ವಾಗತಾರ್ಹ. ಅದೇ ರೀತಿ ಈ ಅವಧಿಯಲ್ಲಿ ಸೇವೆಗೆ ಸೇರಿ ಪ್ರಸ್ತುತ ಕರ್ತವ್ಯದಲ್ಲಿರುವ, ನಿವೃತ್ತರಾಗಿರುವ ಹಾಗೂ ನಿಧನ ಹೊಂದಿರುವ ಅನುದಾನಿತ ಶಾಲಾ ಕಾಲೇಜುಗಳ ಬೋಧಕೇತರ ಸಿಬ್ಬಂದಿಗೂ OPS ಜಾರಿಗೊಳಿಸುವ ಮೂಲಕ ನೆರವಾಗಬೇಕೆಂದು CMಗೆ ಮನವಿಯನ್ನು ಮಾಡಿದ್ದಾರೆ. ಸೊ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೂಡ ಈಗ ಏಪ್ರಿಲ್ 2006 ಮುಂಚೆ ನೇಮಕವಾಗಿರ್ತಕ್ಕಂಥ ನೌಕರರು ಕೂಡ ಇರೋದರಿಂದ ಈ 13,500 ನೌಕರರಿಗೆ ಯಾವ ರೀತಿ ಈಗ OPS ಜಾರಿ ಮಾಡ್ತಾ ಇದ್ದೀರಿ, ಅದೇ ರೀತಿ ಆ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಥವಾ ಮರಣ ಹೊಂದಿರತಕ್ಕಂಥ ಅಥವಾ ಕರ್ತವ್ಯದಲ್ಲಿರುವ ನೌಕರರಿಗೆ OPS ಜಾರಿ ಮಾಡಿಕೊಡಿ ಅಂತ ಈಗ ಮನವಿಯನ್ನು ಮಾಡಿದ್ದಾರೆ. ಸದ್ಯ ಸರ್ಕಾರಿ ನೌಕರರಿಗೆ ಈ OPS ಜಾರಿ ಮಾಡಲಾಗುತ್ತೆ. ನಂತರ ಯೋಚನೆ ಮಾಡಿ ಈ ಅನುದಾನಿತ ಸಂಸ್ಥೆ ಸಿಬ್ಬಂದಿಗೆ OPS ಕೊಡ್ತಾರೆ. ಆದರೆ ಸ್ವಲ್ಪ ತಡವಾಗ್ಬೋದು, ವೆಯ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇದೇ ರೀತಿ ಮತ್ತಷ್ಟು ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.